ಅರ್ಜುನನಿಗೆ ಆ ಪಕ್ಷಿಯ ಕಣ್ಣು ಕಂಡಂಗೆ. ಫೋಕಸ್ ಅಂತಂದ್ರೆ ಟಾರ್ಗೆಟ್, ನನ್ಗೆ ಇದು ನನ್ನ ಟಾರ್ಗೆಟ್ ಅಪ್ಪ. ಭಿಂದ್ರನ್ವಾಲಾಗೆ ಅವನು ಜಲಿಯನ್ ವಾಲಾ ಬಾಗ ಮಾಡಿದವನು ಟಾರ್ಗೆಟ್ ಇದ್ದಂಗೆ, ಭಗತ್ ಸಿಂಗ್ರಿಗೆ ಅಥವಾ ಆಜಾದನಿಗೆ ಬ್ರಿಟಿಷರ ಟಾರ್ಗೆಟ್ ಇದ್ದಂಗೆ, ನಮ್ಮ ಸುಭಾಷ್ ಚಂದ್ರ ಬೋಸ್ರಿಗೆ ಈ ದೇಶದ ಆಜಾದಿ ಟಾರ್ಗೆಟ್ ಇದ್ದಂಗೆ, ಮಹಾತ್ಮ ಗಾಂಧಿಗೆ ಸತ್ಯ ಅಹಿಂಸೆ ಅನ್ನೋದು ಟಾರ್ಗೆಟ್ ಇದ್ದಂಗೆ, ಶ್ರವಣ ಕುಮಾರನಿಗೆ ಆ ಪಿತೃ ಮತ್ತು ಮಾತೃ ವಾತ್ಸಲ್ಯ ಹ್ಯಾಕ್ ಟಾರ್ಗೆಟ್ ಆಗಿತ್ತೋ ಹಾಗಿದ್ದಂಗೆ ಅಲ್ವೇ. ಏಕಲವ್ಯನಿಗೆ ಆ ಗುರು ತನ್ನ ಬಿಲ್ವಿದ್ದೆ ಹೇಗೆ ಪಂಚಪ್ರಾಣ ಹೇಗಿತ್ತ ಅದು. ಅದಕ್ಕೆ ಅವರು ಹಾಗಾದ್ರು ಆ ಫೋಕಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಶುಡ್ ನಾಟ್ ಗೆಟ್ ಡೈವರ್ಟೆಡ್. ಒಂದ್ ಸಾರಿ ಫೇಲ್ ಆದ್ರೆ ಹೋಗ್ಬಾರ್ದು, ಎರಡು ಸಾರಿ ಫೇಲ್ ಆದ್ರೆ ಹೋಗ್ಬಾರ್ದು. ಸಿಲೆಬಸ್, ಫಾಲೋ ದ ಸಿಲೆಬಸ್, ನಥಿಂಗ್ ಎಲ್ಸ್. ಬೇರೆ ಏನು ಕಾಣಲೇಬಾರ್ದು. ನೆಕ್ಸ್ಟ್, ಸೊ ಹಾಗಾಗ್ಬೇಕು. ಒಂದೇ ದಿವಸಕ್ಕೆ ಆಗಲ್ಲ. ಒಂದು ಗ್ರಾಜುಯೇಷನ್ ಡಿಗ್ರಿ ಇದ್ದಂಗೆ. ಒಂದ್ ಸಾರಿ ಆಗದೆ ಹೋಗ್ಬೋದು, ಎರಡು ಸಾರಿ ಆಗದೆ ಹೋಗ್ಬೋದು, ಪರವಾಗಿಲ್ಲ. 3 ಸಾರಿ ಆಗದೆ ಹೋಗ್ಬೋದು, 4 ಸಾರಿ ಆಗದೆ ಹೋಗ್ಬೋದು, 5 ಸಾರಿ ಆಗದೆ ಹೋಗ್ಬೋದು. 6ನೇ ಸಾರಿ ಆದವರು ಕೂಡ ಅನ್ಬು ಕುಮಾರ್ IAS ಹಾಸನ್ DC ಆಗಿದ್ರು. 6th ಅಟೆಂಪ್ಟ್, ಒಂದೇ ಒಂದು ಸಾರಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ಅವರು. ಅನ್ಬು ಕುಮಾರ್ ಪಕ್ಕಾ ತಮಿಳ್ ಮೀಡಿಯಂ, ಒಂದೇ ಒಂದು ಸಾರಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿರ್ಲಿಲ್ಲ. 6th ಅಟೆಂಪ್ಟ್ ಪ್ರಿಲಿಮ್ಸ್ ಮೇನ್ಸ್ ಕಂಪ್ಲೀಟ್ ಕ್ಲಿಯರ್. 6 ವರ್ಷಗಳ ಕಾಲ ಆ ಮನುಷ್ಯ ಹೆಂಗ್ ತಡ್ಕೊಂಡಿರ್ಬೇಕು ನನಗದ್ರ ನೋವು ಗೊತ್ತಿಲ್ಲ. ಐ ಡೋಂಟ್ ನೋ ದಟ್. ಆ ಪರ್ಸಿವರೆನ್ಸ್ ಬೇಕಾಯ್ತದೆ. ಹೀಯಾಳಿಸ್ತಾರೆ, ಕಿಚಾಯಿಸ್ತಾರೆ, ಅಪ್ಪ ಅಮ್ಮನೂ ಬೈತಾರೆ, ಸ್ನೇಹಿತರು ಬೈತಾರೆ, ನಿಮಗೆ ನಿಮ್ಮ ಮೇಲೆ ಒಂಥರ ಇದು ಹುಟ್ಟುತ್ತೆ, ಪರವಾಗಿಲ್ಲ. ಅಗೇನ್ ಯು ಶುಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಅ ಮಿರರ್ ಅಂಡ್ ಸೇ ಯು ಆರ್ ದ ಬೆಸ್ಟ್ ಕ್ರಿಯೇಚರ್ ಆನ್ ದಿಸ್ ಅರ್ತ್. ನಿಮ್ಮನ್ನು ನೀವು ಪ್ರೀತಿಸ್ಬೇಕು. ಫೇಲ್ ಆದ್ರೂ ಪರವಾಗಿಲ್ಲ, ಒಂದ್ ಸಾರಿ ಕನ್ನಡಿ ಮುಂದೆ ಎತ್ಕೋಬೇಕು. ಅಂಡ್ ಯು ಶುಡ್ ಟೆಲ್ ಯು ಆರ್ ದ ಬೆಸ್ಟ್ ಕ್ರಿಯೇಚರ್ ಆನ್ ದಿಸ್ ಅರ್ತ್. ಒಳ್ಳೆ ಜೀವಿ ನೀನು, ಚೆನ್ನಾಗಿದೀಯಾ, ತಲೆ ಕೆಡಿಸ್ಕೋಬೇಡ, ಚೆನ್ನಾಗಿ ಮುಂದುವರಿ ಅಂತ ಹೇಳ್ತಾ ಇರ್ಬೇಕು. ಗೋಲ್ ಓರಿಯೆಂಟೆಡ್ ಇರ್ಬೇಕು. ಡೋಂಟ್ ಪ್ಯಾನಿಕ್ ಆರ್ ಫಿಯರ್. ನೆಕ್ಸ್ಟ್, ಫಿಯರ್ ಕಿಲ್ಸ್ ಯು. ಫಿಯರ್ ಆಫ್ ಫೇಲ್ಯೂರ್, ಫಿಯರ್ ಆಫ್ ನಾಟ್ ಬಿಕಮಿಂಗ್, ಫಿಯರ್. ಅಂಜಬೇಡಿ. ಧೈರ್ಯಂ ಸರ್ವರ್ಥ ಸಾಧನಂ. ನಮ್ಮ ಕಾಶಿ ನಿಮ್ಗೆ ಹೇಳ್ಬೇಕಾದ್ರೆ ಇಂಟರ್ವ್ಯೂ ಬೋರ್ಡ್ ಅಲ್ಲಿ ಆ ಕ್ವಶನ್ ಹೇಳಿದ್ರಲ್ಲ, ಅದ್ರ ಜೊತೆ ಇನ್ನೊಂದು ಹೇಳಿದ್ರು, ಡಿಫೈನ್ ಯುವರ್ ಪರ್ಸನಾಲಿಟಿ ಇನ್ ಎ ಸಿಂಗಲ್ ಸೆಂಟೆನ್ಸ್. ನಿರ್ಭಯ್ ಶರ್ಮಾ, ರಿಟೈರ್ಡ್ ಮೇಜರ್ ಆರ್ಮಿ ಜನರಲ್, ಟಿಲ್ ಟುಡೇ ಐ ರಿಮೆಂಬರ್, ಸ್ಪಾಂಟೇನಿಯಸ್ ಆನ್ಸರ್, ಡೇರ್ ಟು ಡೂ. ಏನ್ ಕೊಟ್ರು ನಾನು ಮಾಡ್ತಾನೆ, ಏನ್ ಕೊಟ್ರು ಧೈರ್ಯದಿಂದ ಮಾಡ್ತಾನೆ, ಡೇರ್ ಟು ಡೂ ಅಂತ. ಬಿಕಾಸ್ ಯು ಹ್ಯಾವ್ ನಥಿಂಗ್ ಟು ಲೂಸ್ ಹಿಯರ್. ಏನಾದ್ರೂ ಕಳ್ಕೊಳ್ಳಕ್ಕೆ ಏನಾದ್ರೂ ಇದೆಯಾ? ದಟ್ಸ್ ಹೌ ಐ ವೆಂಟ್. ನನಗೆ ಕಳೆದುಕೊಳ್ಳಲಿಕ್ಕೆ ಏನು ನನ್ನ ಹತ್ರ ಇಲ್ಲ. ಇರುವ ಅವಕಾಶಗಳೆಲ್ಲ ಪಡೆದುಕೊಳ್ಳಲಿಕ್ಕೇನೆ. ಎಲ್ಲ ಅವಕಾಶಗಳಿರುವುದು ಪಡೆದುಕೊಳ್ಳೋದಕ್ಕೆ ಅಂತಾನೆ ಮುಂದೆ ಹೋಗ್ತಿದ್ದೆ. ಡೋಂಟ್ ಫಿಯರ್. ಇಫ್ ಯು ಫಿಯರ್, ಆ ಫಿಯರ್ ಅನ್ನೋದು ಡಬಲ್ ಆಯ್ತಾ ಹೋಯ್ತದೆ. ನೋಡಿ ನಗಬೇಕು ಆ ಫೇಲ್ಯೂರ್ಗಳನ್ನ, ಭಯ, ಇಂಟಿಮಿಡೇಷನ್ಗಳನ್ನ. ಯು ಕಾಂಟ್ ಡಿಫೀಟ್ ಮೀ ಅಂಡ್ ಯು ಶುಡ್ ಟೆಲ್ ಟು ದಟ್ ಫಿಯರ್. ಮನುಷ್ಯನನ್ನ ಸೋಲಿಸುವ ವಸ್ತು ಈ ಜಗತ್ತಿನಲ್ಲಿ ಇನ್ನೂ ಸೃಷ್ಟಿಯಾಗಿಲ್ಲ. ಮನುಷ್ಯನನ್ನ ಸೋಲಿಸುವ ಯಾವುದೇ ವಸ್ತು ಜಗತ್ತಿನಲ್ಲಿ ಸೃಷ್ಟಿಯಾಗಿಲ್ಲ. ಅಂಡ್ ಐ ಆಮ್ ಕೇಪಬಲ್ ಆಫ್ ಅಚೀವಿಂಗ್ ಇಟ್ ಅಂತ ಹೇಳಿ. ನೆಕ್ಸ್ಟ್, ಎಲ್ಲ ಓದ್ಲಿಕ್ಕಾಗಲ್ಲ, ಸಾಧನೆ ಇಲ್ಲ. ಬೆಕ್ಕದವ್ರನ್ನ ಕೇಳಿ ನೀವು. ಅಂಡ್ ಡೋಂಟ್ ಹ್ಯಾವ್ ದಟ್ ಏಮ್ ಆಲ್ಸೋ. ನೆಕ್ಸ್ಟ್, ಸ್ಮಾರ್ಟ್ ಇರ್ಬೇಕು. ಏನು ಓದಬಾರ್ದು ಅನ್ನೋದು ಗೊತ್ತಿರ್ಬೇಕು. ಯಾರು ಏನೇನು ತಪ್ಪುಗಳನ್ನು ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿರಬೇಕು. ನನಗೆ ಗೊತ್ತಿದೆ. ನನ್ನ ಫ್ರೆಂಡ್ ಬಿ ರಮೇಶ್ ಅಲ್ಲ, ರಮೇಶ್ ಅಂತ, ಎಷ್ಟು ಚಂದ ಬರಿತಿದ್ದ ಅಂದ್ರೆ ಅವನು 6 ವರ್ಷದಿಂದ ಅನಕಾಪಲ್ಲಿ ಅಂತ ವಿಶಾಖಪಟ್ಟಣಂ ಅಂತ ಚಿಕ್ಕ ಹಳ್ಳಿ, ಅವನು ದೊಡ್ಡ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ರು ಅವ್ರ ತಂದೆ. ಅಲ್ಲಿಂದ ಬಂದಿದ್ದ. ಅವನು ಕೇಳಿದ್ದೆಲ್ಲ ಸಿಗೋದು. ಹಿ ಆಲ್ವೇಸ್ ಕಾನ್ಸಂಟ್ರೇಟೆಡ್ ಆನ್ ಗುಡ್ ರೈಟಿಂಗ್. ಎಷ್ಟು ದುಂಡ ಅಕ್ಷರ ಅಂತಾರಲ್ಲ, ಮುತ್ತಿನಂತ ಅಕ್ಷರ ಬರೀತಿದ್ದ. ಅದನ್ನ ಬಿಟ್ಟು ಬೇರೆ ಏನು ಫೋಕಸ್ ಮಾಡಲಿಲ್ಲ. ನಂದು ದುಂಡ ಆಗಲ್ಲ ಅಕ್ಷರ, ಬಟ್ ಲೆಜಿಬಲ್ ರೈಟಿಂಗ್. ನನ್ನ ಬರವಣಿಗೆಯನ್ನ ಕನ್ನಡ ಇಂಗ್ಲಿಷ್ ಯಾರಾದ್ರೂ ಓದ್ಬೋದು. 5ನೇ ತರಗತಿ ವಿದ್ಯಾರ್ಥಿಯು ಕೂಡ ನಾನು ಬರೆದ ಸೆಂಟೆನ್ಸ್ ಗಳನ್ನು ಓದ್ತಾನೆ. ಲೆಜಿಬಲ್ ರೈಟಿಂಗ್ ಇಸ್ ಇನಫ್. ಐ ಅಂಡರ್ಸ್ಟುಡ್ ಇಟ್, ಐ ಫಾರ್ಗಾಟ್. ದುಂಡಾಗಿ ಏನು ಬರೆದ ಅವಶ್ಯಕತೆ ಇಲ್ಲ. ಸ್ಪೀಡ್ ರೈಟಿಂಗ್ ಇಸ್ ಇಂಪಾರ್ಟೆಂಟ್. ನನಗೆ 300 ಮಾರ್ಕ್ಸ್ಗೆ 3 ಗಂಟೆ ಒಳಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಅಟೆಂಡ್ ಮಾಡ್ಬೇಕು, ಅಷ್ಟೇ ನನ್ನ ಉದ್ದೇಶ. ಒಂದೇ ಪ್ರಶ್ನೆಯನ್ನ ನಾವು ನೀಟಾಗಿ ಬರೆದ್ಬಿಟ್ರೆ ನಾವು ಶಬಾಷ್ ಅಂತಾರನ, ಹುಚ್ಚ ಅಂತಾರ. ಸೊ ಹಂಗಾಗಿ ಅದನ್ನ ಬಿಟ್ಬಿಡ್ವಿ. ಸೊ ಡೀಟೇಲ್ ಅಜೆಂಡಾ ಇರ್ಬೇಕು. ಒಬ್ಬೊಬ್ರದ್ದು ಇರುತ್ತ, ಒಬ್ಬೊಬ್ರದ್ದು ಇರಂಗಿಲ್ಲ, ಪರವಾಗಿಲ್ಲ.
ನಿಮ್ಗೆ ಏನ್ ಅನುಕೂಲ ಆಗುತ್ತಾ ಹಂಗ ಅನ್ಕೊಳ್ಳಿ. ನಿಮ್ಗೆ ಡಿಫಿಕಲ್ಟಿ ಯಾವ್ದು ಅನ್ಸುತ್ತಾ, ಈಸಿ ಯಾವ್ದು ಅನ್ಸುತ್ತಾ ಅದನ್ನ ಮಾಡ್ಬೇಕು. ದೊಡ್ಡ ತಲೆ ಮೇಲೆ ಹಾಕೊಂಡು ಹೆದರ ಅವಶ್ಯಕತೆ ಇಲ್ಲ. UPSC ಹೂ ಹೆದರ್ಸ್ತಾರ, ಕನ್ನಡ ಮೀಡಿಯಮು ಯಾರು ಬೇಕಾದ್ರೂ ಪಾಸ್ ಆಗ್ಬೋದು. ಒಂದು 14 ವರ್ಷದ ಹುಡುಗಿ ಪೊಲೀಸಿನ ಹೆಂಡತಿ ಯಾರನ್ನ ನೋಡಿ ಪಾಸ್ ಆದ ಉದಾಹರಣೆ ಇಲ್ಲದಾವ್. ರಿಕ್ಸಾ ಪುಲ್ಲರ್ ಮಗ ಪಾಸ್ ಆದ ಉದಾಹರಣೆಗಳಿದಾವ್. ಎಲ್ಲಾ ಕಡೆ ಕೆಲಸ ಮಾಡಿ ಪಾಸ್ ಆದ ಉದಾಹರಣೆಗಳಿದಾವ್. ಯಾಕೆ ತಲೆ ಕೆಡಿಸ್ಕೊಳ್ತಾರೆ? ನಿಮ್ಮ ಏರಿಯಾ ಯಾವ್ದಿರುತ್ತೆ ಅದರಲ್ಲಿ ನಾಲೆಜ್ ಇರಬೇಕು. ದಟ್ ಇಸ್ ವಾಟ್ ವಿಲ್ ಡಿಸೈಡ್ ಯುವರ್ ಕಂಪ್ಲೀಟ್ ಸಕ್ಸಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲಾನ್, ಡೂ, ರಿವ್ಯೂ, ರಿವಿಷನ್. ಓದ್ತಾ ಇರ್ಬೇಕಷ್ಟೇ. ರಿವಿಷನ್ ರಿವಿಷನ್ ರಿವಿಷನ್. ಐ ಆಮ್ ನಾಟ್ ಅ ಪರ್ಸನ್, ನಾನು ಅಷ್ಟಾವಧಾನಿ ಅಲ್ಲ. ಅಷ್ಟಾವಧಾನಿಗಳು ಅಂತಿದ್ರಂತೆ. ಮೊನ್ನೆ ವಿಜಯ ಕರ್ನಾಟಕದಲ್ಲಿ ಒಂದು ಇತ್ತು ನೋಡಿ, ಶತಾವಧಾನಿ ಅಂತೇಳಿ. 100 ಪ್ರಶ್ನೆಗಳನ್ನ ಕೇಳಿದಾಗ ಎಲ್ಲವನ್ನೂ ಜ್ಞಾಪಕದಕ್ಕಿಟ್ಕೊಂಡು ಅದರ ಕ್ರಮವಾಗಿ ಹತ್ರ ಉತ್ತರಿಸ್ತಾ ಬರೋದು ಕಣ್ಣು ಮುಚ್ಕೊಂಡು. ನಾನಂತೂ ಅಲ್ಲ. ಅಂತವ್ರಿದ್ದಾರೆ, ಶತಾವಧಾನಿಗಳಿದ್ದಾರೆ, ಅಷ್ಟಾವಧಾನಿಗಳಿದ್ದಾರೆ, ಇನ್ನೂ ಬಹಳ ಅವಧಾನಿಗಳಿದ್ದಾರೆ. ನೀವು ಆವರೇಜ್ ಸ್ಟೂಡೆಂಟ್. ಇಫ್ ಯು ಆರ್ ಲೈಕ್ ದಟ್, ಓಕೆ. ನನಗೆ ರಿಪಿಟೇಷನ್ ಅತಿ ಅನಿವಾರ್ಯ. ದಟ್ಸ್ ವೈ ಬರೆಯೋದು, ಓದೋದು ಯಾವ್ದಾವ್ದು ಬರುತ್ತೆ ಚಾಪ್ಟರ್ಗಳನ್ನ ನೋಡ್ತಾ ಇರಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ರೈಟಿಂಗ್ ಪ್ರಾಕ್ಟೀಸ್, ಅದರಲ್ಲೂ ಓದೋ ಪ್ರಾಕ್ಟೀಸ್ ಅಲ್ಲ. ಎಲ್ಲರೂ ಓದ್ತಾರೆ. ರೈಟಿಂಗ್ ಪ್ರಾಕ್ಟೀಸ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಲಿಯಂಟ್ ಫೀಚರ್ಸ್. 2 ಅಂಕಕ್ಕೆ ನಾನು ಉತ್ತರಿಸಬಲ್ಲೆನಾ? 20 ಮಾರ್ಕ್ಸ್ ಗಳಿಗೆ ಕೇಳಿದ್ರೆ ನಾನು ಅದನ್ನು ವಿವರಣೆ ಕೊಡಬಲ್ಲನೆ? ಅದನ್ನೇ ನಾಳೆ ಎಸ್ಎ ಪೇಪರ್ ಅಲ್ಲಿ 250 ಅಂಕಗಳಿಗೆ ಬಂದ್ರೆ 250 ಅಂಕಗಳಿಗೆ ಆ ಇಡೀ ಭಾರತದ ಸಂವಿಧಾನದ ಸೇಲಿಯಂಟ್ ಫೀಚರ್ಸ್, ಆ ಪ್ರಮುಖ ಲಕ್ಷಣಗಳನ್ನು ನಾನು ವಿವರಿಸಬಲ್ಲನೆ? ಒಳ್ಳೆ ಇಂಟ್ರೊಡಕ್ಷನ್ ಹಾಕಬಲ್ಲನೆ? ಬಾಡಿ ಆಫ್ ದ ಆನ್ಸರ್ ಕರೆಕ್ಟ್ ಆಗಿ ಇರ್ತದ? ಕನ್ಕ್ಲೂಷನ್ ಸರಿಯಾಗಿ ತರಬಲ್ಲನೆ? ನಮ್ಮನ್ನು ನಾವು ಟೆಸ್ಟ್ ಮಾಡ್ಬೇಕು. 2 ಮಾರ್ಕ್ಸ್ಗೂ ಬರಿಬೇಕು, 50 ಮಾರ್ಕ್ಸ್ಗೂ ಬರಿಬೇಕು. ಗ್ರೂಪ್ ಡಿಸ್ಕಷನ್ಸ್. ಕಲ್ಯಾಣ್ ರವೆಲ್ಲಾ, KT ರೆಡ್ಡಿ, ಕಿರಣ್ T ರೆಡ್ಡಿ ನನ್ನ ಬಡ್ಡೀಸ್. ನನ್ನ ಪ್ರಿಪರೇಷನ್ ಟೈಮಲ್ಲಿ ಒಬ್ರು ನನ್ನ ಜಿಯೋಗ್ರಫಿ ಟೀಚರ್, ಇನ್ನೊಬ್ರು ನನ್ನ ರೂಮ್ ಪಾರ್ಟ್ನರ್. ಇವರಿಬ್ರು ಇಲ್ಲದೆ ಹೋಗಿದ್ರೆ ನಾನು IPS ಆಗ್ತಾ ಇರಲಿಲ್ಲ ಅಥವಾ ಸಿವಿಲ್ ಸರ್ವೆಂಟ್ ಆಗ್ತಾ ಇರಲಿಲ್ಲ. ಅವ್ರು ಎಂತ ನನ್ನ ಫ್ರೆಂಡ್ಸ್ ಅಂತಂದ್ರೆ, ನಾನು ಯಾವ್ದಾದ್ರು ವಿಚಾರದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕಲ್ಯಾಣ್ ರವೆಲ್ಲಾ ಇಸ್ ದ ಬೆಸ್ಟ್. ಇನ್ಫ್ಯಾಕ್ಟ್ ಅವನ್ ಬಿಟ್ಟು ನಾನು ಯಾರು ನೋಡೇ ಇಲ್ಲ. ಅಷ್ಟೊಂದು ಪಾಠ ಮಾಡ್ತಿದ್ದ ಹುಡುಗ. ನನಗೆ ಯಾವುದೇ ಸಬ್ಜೆಕ್ಟ್ ವೀಕ್ ಆದ್ರೂ, ಅಣ್ಣಯ್ಯ ಇದನ್ನ ತಿಳಿಯಲಿದ್ರ, ನನಗಿದು ಅರ್ಥ ಆಗ್ತಿಲ್ಲ ಅಂತ ತೆಗೆದುಕೊಂಡು ಹೋದೆ ಅಂತಂದ್ರೆ ಕುತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಿದ್ದ, ನನ್ನನ್ನು ಹೀಯಾಳಿಸ್ತಿರ್ಲಿಲ್ಲ. KT ರೆಡ್ಡಿ, ಕಿರಣ್ T ರೆಡ್ಡಿ, ಜಿಯೋಗ್ರಫಿ ಟೀಚರ್. ಅವನಿಗೂ ಅಣ್ಣ ನನಗಿದು ಅರ್ಥ ಆಗ್ತಿಲ್ಲ ಜಿಯೋಗ್ರಫಿ, ನಾನು ಏನ್ ಮಾಡ್ಲಿ, ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ, ವೈರ್ಲೆಸ್ ಫಿಡಿಲಿಟಿ ನನಗೆ ಅರ್ಥ ಆಗ್ತಾ ಇಲ್ಲ, ಹೇಳ್ಕೊಡು ಅಂತಂತಂದ್ರೆ ಅವನು ವಾಪಸ್ ನಾನು ಎಕ್ಸ್ಪ್ಲೈನ್ ಮಾಡೋನು. ಬರೆದು ತೋರಿಸ್ತಾ ಇದ್ದ, ಚಾರ್ಟ್ ಹಾಕ್ತಿದ್ದ, ಡೈಗ್ರಾಮ್ ಮಾಡ್ತಾ ಇದ್ದ, ಆನ್ಸರ್ ಸ್ಕ್ರಿಪ್ಟ್ ಗಳನ್ನ ಕೊಡ್ತಾ ಇದ್ರು. ಅವ್ರನ್ನ ಬಿಟ್ರೆ ಬೇರೆ ಯಾರ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಇರ್ಲಿಲ್ಲ. ಯಾರಿಗಾನ ಏನ್ರ ಹೇಳಿದ್ರೆ ರಾಂಗ್ ಗೈಡ್ ಮಾಡೋರು. ಇಲ್ಲಿ ಗೈಡ್ ಮಾಡೋದಕ್ಕಿಂತ ಮಿಸ್ಗೈಡ್ ಮಾಡೋರು ಬೇಡ. ಬೇಡ. ಅವ್ರನ್ನೆಲ್ಲ ದೂರ ಸರಿಸ್ಬಿಡಿ, ಬೇಡ ಅವರು. ಯಾವ ವ್ಯಕ್ತಿಯೊಂದಿಗಿನ ನಿಮ್ಮ ಸಂಭಾಷಣೆ ನಿಮ್ಮನ್ನ ಕೀಳಿರಿಮೆ ಕಾಡುವಂತೆ ಮಾಡುತ್ತದೆಯೋ, ಯಾವ ವ್ಯಕ್ತಿಯೊಂದಿಗಿನ ನಿಮ್ಮ ಸಂಬಂಧ, ಯಾವ ವ್ಯಕ್ತಿಯೊಂದಿಗಿನ ನಿಮ್ಮ ಸ್ನೇಹ ನಿಮ್ಮನ್ನ ಕೆಳ ವ್ಯಕ್ತಿಯನ್ನಾಗಿ ನೋಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತದೋ ಆ ವ್ಯಕ್ತಿ ನಿಮ್ಮ ಸ್ನೇಹಿತನಲ್ಲ, ಆಗಬಾರದು. ಅವರಿಂದ ದೂರ ಇರಿ. ನಿಮ್ಮ ಬಲಹೀನತೆಗಳನ್ನು ಒಪ್ಪಿಕೊಂಡು ಕೂಡ ನಿಮ್ ಜೊತೆಗೆ ಯಾರಾದ್ರೂ ಇದ್ದಾರಾ? ನಿಮ್ಮ ಬಲಹೀನತೆಗಳನ್ನ ಶಕ್ತಿಯಾಗಿ ಪರಿವರ್ತಿಸುವಂತ ವ್ಯಕ್ತಿ ಅಥವಾ ಹುಡುಗ ಅಥವಾ ಹುಡುಗಿ ನಿಮ್ ಜೊತೆಗಿದಾರಾ? ಯು ಆರ್ ಇನ್ ಅ ಸೇಫ್ ಝೋನ್. ಯು ಆರ್ ಹ್ಯಾವಿಂಗ್ ಅ ಗುಡ್ ಫ್ರೆಂಡ್ಸ್. ನಿಮ್ಗೆ ಒಳ್ಳೆ ಸ್ನೇಹಿತರಿದ್ದಾರೆ. ಪ್ಲೀಸ್ ಕಂಟಿನ್ಯೂ ಇಟ್. ಈ ಪ್ರಿಪರೇಷನ್ ಅಲ್ಲಿ ಗ್ರೂಪ್ ಡಿಸ್ಕಷನ್ ಬಹಳ ಇಂಪಾರ್ಟೆಂಟ್. ಬಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ. ಜ್ಞಾನಕ್ಕೆ ಸಾವಿಲ್ಲ, ಆಮೇಲೆ ಜ್ಞಾನಕ್ಕೆ ಏನೇ ಇಲ್ಲ. ನಾವು ಕಲಿತಿರೋದು ಇಷ್ಟ 0.1 ಬಹಳ ಐತಿ. ದೇವರು ಏನೇನೋ ಸೃಷ್ಟಿ ಮಾಡ್ಯಾನ. ಎಲ್ಲರೊಳಗೊಂದು ನುಡಿಯ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಎಲ್ಲರಿಂದನೂ ಕಲಿಯೋಣ. ಎಲ್ಲ ಕಲಿತ್ರು ಸಿಕ್ಕಾಪಟ್ಟೆ ಜ್ಞಾನ ಇದ್ರು ನಮ್ ಕಾಲ್ ಮಾತ್ರ ನೆಲದ ಮೇಲೆ ಇರ್ಬೇಕು. ಗಾಳಿಯಾಗಿ ತೇಳಾಡ್ಬಾರ್ದು. ನಾನೇ ಎಲ್ಲವನ್ನು ಬಲ್ಲೆ, ಐ ಹ್ಯಾವ್ ದ ಕಮಾಂಡ್ ಅಂತ ಬರಬಾರ್ದು. ಕಮಾಂಡ್ ಬರಬಾರ್ದು. ಬಂತು ಅಂದ್ರೆ ಯುವರ್ ಡೌನ್ಫಾಲ್ ಹ್ಯಾಸ್ ಸ್ಟಾರ್ಟೆಡ್. ನಿಮ್ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಗಾರ್ಡನ್ ಯುವರ್ ಸೆಲ್ಫ್ ವಿತ್ ಗುಡ್ ಫ್ರೆಂಡ್ಸ್. ಗಾರ್ಡನ್ ಯುವರ್ ಸೆಲ್ಫ್ ವಿತ್ ವೆರಿ ಸಪೋರ್ಟಿವ್ ಹೆಲ್ದಿ ಗ್ರೂಪ್ ಡಿಸ್ಕಷನ್ಸ್.
ದಟ್ ವಿಲ್ ಹೆಲ್ಪ್ ಯು ಅ ಲಾಟ್. ನಿಮ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಲ್ಲಕ್ಕೂ ಬಹಳ ಸಹಾಯ ಆಯ್ತದೆ. ಯು ಆರ್ ಯುವರ್ ಬಾಸ್. ಬಹಳ ಒಬ್ಬ ಟಾಪರ್ ಇರ್ತಾನೆ, ಅವ್ನು ನೋಡಿ ಕುಗ್ಗಬೇಡಿ, ಬಡ ಅಂತ ಮಾತಾಡ್ತಿರ್ತಾರೆ, ಅವ್ನು ನೋಡಿ ಮಂಕ್ ಆಗಬೇಡಿ. ಸ್ಟಿಲ್ ಯು ಆರ್ ಓಕೆ ಯಾರ್. ಯು ಆರ್ ದ ಹೀರೋ ಆಫ್ ಯುವರ್ ಲೈಫ್. ಸಿನಿಮಾ ನೋಡ್ಬೇಕಾದ್ರೆ ಹೀರೋನ್ ಸ್ಥಾನದಲ್ಲಿ ನಿಮ್ಮನ್ನ ನೀವೇ ಊಹೆ ಮಾಡ್ಕೊಳ್ತಿರೋದಿಲ್ಲ ಅಲ್ವೇ? ಸಿನಿಮಾ ನೋಡ್ಬೇಕಾದ್ರೆ ಹೀರೋನ್ ಸ್ಥಾನದಲ್ಲಿ ನಮ್ಮನ್ನ ನಾವೇ ಊಹೆ ಮಾಡ್ಕೊಳ್ತೀವಿ. ವಿ ಡೋಂಟ್ ಇಮ್ಯಾಜಿನ್ ಅವರ್ ಫ್ರೆಂಡ್. ಯು ಆರ್ ದ ಹೀರೋ ಆಫ್ ಯುವರ್ ಲೈಫ್. ಅಂಡ್ ಮೋರ್ ದನ್ ದ್ಯಾಟ್, ಯು ಆರ್ ಹೀರೋ ಆಫ್ ಯುವರ್ ಪೇರೆಂಟ್ಸ್. ನಿಮ್ಮ ತಂದೆಗೆ, ನಿಮ್ಮ ತಾಯಿಗೆ ನೀವೇ ಹೀರೋ. ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನ ಅವ್ರು ಪ್ರೀತಿಸಲ್ಲ. ಅದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಯಾರನ್ನು ನೋಡಿ ಕುಗ್ಬೇಡಿ. ಇಂಗ್ಲಿಷ್ ಪಡಬಡ ಮಾತಾಡ್ತಾನೆ, ಪರವಾಗಿಲ್ಲ, ಅವನ್ ಅದು ಲೈಫ್, ನಂದು ಇದು ಲೈಫ್. ಒಬ್ಬ ಬಹಳ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಜಾಣದನ, ಪರವಾಗಿಲ್ಲ, ಅವನ ನಾನ. ಯು ಕಾಂಟ್ ಬಿಕಮ್ ಸಂಬಡಿ ಎಲ್ಸ್. ಲೆಟ್ ಮೀ ಲರ್ನ್. ನನ್ನಲ್ಲಿ ಈ ವೀಕ್ನೆಸ್ ಅದ, ನಾನು ಅದರಿಂದ ಹೊರ ಬರ್ತೀನಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ನಾನು ಕಲಿಬೇಕಾಗಿದೆ, ನಾನು ಕಲಿತೀನಿ. ಸ್ಟಾಟಿಸ್ಟಿಕ್ಸ್ ನಾನು ಇಂಪ್ರೂವ್ ಆಗಬೇಕು, ನಾನು ಇಂಪ್ರೂವ್ ಆಗ್ತೀನಿ. ಕಮ್ಯುನಿಕೇಶನ್, ಕಾಂಪ್ರಹೆನ್ಷನ್, ಟ್ರಾನ್ಸ್ಲೇಷನ್ ನಾನು ಇಂಪ್ರೂವ್ ಆಗಬೇಕು, ನಾನು ಆಗ್ತೀನಿ. ದಟ್ ಡಸಂಟ್ ಮೀನ್ ದಟ್ ಐ ಆಮ್ ಇನ್ಫೀರಿಯರ್ ಟು ಹಿಮ್. ಹಿ ಇಸ್ ಯುನಿಕ್. ಅವ್ರ ಅಪ್ಪನ ಮಗ ಅವ ಆಗದೆ ಹೋಗಿದ್ರ ನನ್ನ ಹಂಗ ಇರ್ತಿದ್ದವ ಅಲ್ವೇ? ನೀವು ಪಾಪ ಎಲ್ಲ ರೂರಲ್ ಬ್ಯಾಕ್ ಗ್ರೌಂಡ್ ಅದು ಇದೆಲ್ಲ ಸೇರಿ ಎಲ್ಲ ಮಾಡಿ, ನೀವು ಕಾಯಿಪಲ್ಲೆ ನಿನ್ನ ತರಬೇಕು, ನೀವೇ ಬೆಳಿಬೇಕು, ತರಬೇಕು, ಕಟ್ ಮಾಡ್ಬೇಕು, ಮಸಾಲೆ ನೀವು ಊಟ ಮಾಡಿ ನೀವು ಮಾಡ್ಬೇಕು. ಅವ್ನು ರೆಡಿಮೇಡ್ ಬರಕತೈತಿ, ಪರವಾಗಿಲ್ಲ. ಹಿ ಈಸ್ ಆಲ್ಸೋ ಗುಡ್, ಯು ಆರ್ ಆಲ್ಸೋ ಗುಡ್. ಡೋಂಟ್ ಫೀಲ್ ಇನ್ಫೀರಿಯರ್ ಟು ಎನಿವನ್. ಇನ್ಫೀರಿಯಾರಿಟಿ ಅಂಡ್ ಜೆಲಸಿ, ದೀಸ್ ಆರ್ ದ ಟೂ ಬೇನ್ಸ್ ಆಫ್ ಅವರ್ ಕಂಟ್ರಿ. ನಮ್ಮ ದೇಶದ ಬಹು ದೊಡ್ಡ ದೌರ್ಭಾಗ್ಯ, ಶಾಪ ಏನ್ ಗೊತ್ತಾ? ಒಂದು ಕೀಳೆರಿಮೆ, ಇನ್ನೊಂದು ಜಲಸಿ. ಒಬ್ಬನ್ ಕಂಡ್ರೆ ಒಬ್ರಿಗೆ ಹಂಗಲ್ಲ, ಒಬ್ಬನ್ ಕಂಡ್ರೆ ಒಬ್ರಿಗೆ ಹಂಗಲ್ಲ. ಅದ್ರಲ್ಲಿ ಇರಬೇಡ ದಯಮಾಡಿ. ಹಿ ಈಸ್ ಆಲ್ಸೋ ಓಕೆ, ಐ ಆಮ್ ಆಲ್ಸೋ ಓಕೆ. ಹಿ ಈಸ್ ಆಲ್ಸೋ ಹ್ಯಾವಿಂಗ್ ಸ್ಟ್ರೆಂತ್, ಐ ಆಮ್ ಆಲ್ಸೋ ಹ್ಯಾವಿಂಗ್ ಸ್ಟ್ರೆಂತ್. ಫೋಕಸ್ ಆನ್ ಯುವರ್ ಗೋಲ್. ನಿಮ್ದೇನ್ ಗೋಲ್ ಐತೆ ಅದ್ರ ಮೇಲೆ ಫೋಕಸ್ ಮಾಡ್ರಿ. ಇವೆಲ್ಲ ವಿಡಿಯೋಸ್. ಇನ್ನೊಂದು ಯಾವ್ದಾದ್ರು ವಿಡಿಯೋ ನೋಡ್ತೀರಾ? ಒಂದ್ ನಿಮಿಷ. ಅಲ್ಲ, ಮೇಕಿಂಗ್ ಆಫ್ ಮೋಟಿವೇಶನ್ ವಿಡಿಯೋ, NPA. ಆ NPA ಮೋಟಿವೇಶನ್ ವಿಡಿಯೋ ಹಾಕ. ಡಬಲ್ ಕ್ಲಿಕ್. ಇಂಟರ್ನೆಟ್ ಇದ್ರೆ ಆಟೋಮೆಟಿಕಲಿ ಕನೆಕ್ಟ್ ಆಯ್ತದೆ. 99% of the achievements on this earth are done by 90% inspirations. 10% hard work and effort. ನಮಗ್ ಮಾಡ್ಬೇಕನ್ನ ಫಸ್ಟ್ ಜೀಲ್ ಇರ್ಬೇಕು, ಆ ಶಕ್ತಿ ಇರ್ಬೇಕು. ಜಗತ್ತಿಗೆಲ್ಲದಾಗಿರ್ಲಿ, ಪದವಿ ಪಡೆಯೋದಾಗಿರ್ಲಿ, ಅಧಿಕಾರಕ್ಕೆ ಏರೋದಾಗಿರ್ಲಿ, ಒಂದು ಸಾಧನೆಯನ್ನು ಮಾಡೋದಾಗಿರ್ಲಿ. ಆರ್ ಯು ಮೋಟಿವೇಟೆಡ್? ರವಿಚಂದ್ರನ್ ಅವರು 1 ಗಂಟೆ ಮಾತ್ರ ನಿಮ್ಮನ್ನು ಮೋಟಿವೇಟ್ ಮಾಡಬಲ್ಲ. ಅದಾದ್ಮೇಲೆ ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಟ್ರೆ ಮುಗಿದೋಗುತ್ತೆ. ಅಥವಾ ಎನಿ whoever sitting on dais, we can't motivate you every day. You have to motivate yourself. And what should be the motivating factors? Your own reasons. ನಿಮ್ಮ ಕಾರಣಗಳು. ನಾನು ಯಾಕೆ IAS ಆಗ್ಬೇಕು, ನಾನು ಯಾಕೆ IPS ಆಗ್ಬೇಕು, ನನ್ನ ಹಿನ್ನೆಲೆ ಏನು, ನನ್ನ ಮುಂದಿನ ಗುರು ಉದ್ದೇಶಗಳೇನು, ನನ್ನ ಬದುಕು ಎಂತಹದ್ದು, ನನ್ನ ಸುತ್ತಲೂ ಎಂತ ವಾತಾವರಣ ಇದೆ, ನನ್ನ ನಾಡೆ ಹೇಗಿದೆ, ನನ್ನ ಜಿಲ್ಲೆ ಹೇಗಿದೆ, ನನ್ನ ದೇಶ ಹೇಗಿದೆ, ಏನನ್ನ ಕಂಡ್ರೆ ನನಗೆ ಸಹ್ಯ, ಏನನ್ನ ಕಂಡ್ರೆ ನನಗೆ ಅಸಹ್ಯ, ನಾನು ಏನನ್ನ ಇಷ್ಟಪಡ್ತೀನಿ, ಏನನ್ನ ಇಷ್ಟಪಡಲ್ಲ, ಯಾವ ಕಾರಣಕ್ಕಾಗಿ ನಾನು ಬರ್ಬೇಕು ಅನ್ನೋದನ್ನ ಇಟ್ಕೊಂಡ್ರಿ ಅಂದ್ರೆ ಆಟೋಮೆಟಿಕಲಿ ಅದು ಮೋಟಿವೇಟ್ ಆಗ್ತಾ ಇರುತ್ತೆ, ನಿಮ್ಮನ್ನು ಮೋಟಿವೇಟ್ ಮಾಡ್ತಾನೆ ಇರ್ತದೆ. ಐ ಜಸ್ಟ್ ಕಾಂಟ್ ಸಿಟ್ ಸೈಲೆಂಟ್ ವೆನ್ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಇನ್ ಫ್ರಂಟ್ ಆಫ್ ಮೀ. ನಾನು ಕೋಪ ಹೆಚ್ಚಿಗೆ ಯಾವನ್ನಾದ್ರೂ ಏನಾದ್ರು ಮಾಡ್ತಾನೆ ನಂಗೆ ತಡ್ಕೊಳಕ್ ಆಗಕ್ಕಿಲ್ಲ, ಬಂದೇ ಬಿಡ್ತೀನಿ ರೋಡ್ಗೆ. ಬೇಕಾದ್ರೆ ಬರ್ತ್ ಬಿತ್ ಅನ್ನೋದೆ ಕೇಸ್ ಕಂಪಲ್ಸರಿ, ಒದೆ ಬೋನಸ್, ಬೇಕಾದ್ರೆ ಅದು ನನ್ನ ಮೋಟಿವೇಶನ್. ಐ ಕಾಂಟ್ ಸಿಟ್ ಸೈಲೆಂಟ್. ಇಫ್ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಅಂಡ್ ಇಫ್ ಐ ಆಮ್ ಕೆಪೇಬಲ್ ಆಫ್ ಕರೆಕ್ಟಿಂಗ್ ಇಟ್, ಐ ವಿಲ್ ನಾಟ್ ಸಿಟ್ ಸೈಲೆಂಟ್ಲಿ. ಅದು ಸರಿಯಾಗಿ ನಡೀತಾ ಇಲ್ಲ, ನಾನು ಹೋದ್ರೆ ಅದು ಸರಿ ಆಯ್ತದೆ, ನಾನು ಹೋಗ್ತೀನಿ, ಬೇಕಾದಿರ್ಲ. ನನ್ನ ಮೋಟಿವೇಟಿಂಗ್ ಫ್ಯಾಕ್ಟರ್. ಐ ಕಾಂಟ್ ಸಿಟ್ ಸೈಲೆಂಟ್ when people are going in a wrong direction. ಯಾರೋ ಬಂದು ಏನೇನು ಹೇಳ್ತಿದ್ದಾರೆ, ಏನೋ ನಂಬ್ತಿದ್ದಾರೆ, ನೋ ಐ ಕಾಂಟ್ ಟಾಲರೇಟ್ ಮೈ ಸೆಲ್ಫ್. ಆಂಗಲ ಹೋಗ್ತೀನಿ, ಬಿಡಕ್ಕಿಲ್ಲ. ಸೊ ಹಾಗೆ ನಿಮಗೇನು ಭ್ರಷ್ಟಾಚಾರದ ಬಗ್ಗೆ ನಿಮಗೆ ಕೋಪ ಇದೆಯೇ, ಕಮ್ ಈ ಸೈಡೆ ಬನ್ನಿ. ಹೆಣ್ಣು ಮಕ್ಕಳ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ, ಅತ್ಯಾಚಾರದ ಬಗ್ಗೆ ನಿಮ್ಗೆ ರಕ್ತ ಏನಾರ ಆಗ್ತಾ ಇದೆಯಾ, ಪ್ಲೀಸ್ ಕಮ್, ಬಿಕಮ್ IAS or IPS. ಸ್ವಚ್ಛತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಬಡತನ, ನಿರುದ್ಯೋಗ, ಇನ್ನೊಂದು ಮತ್ತೊಂದು ಏನಾದ್ರೂ ನಿಮಗೆ ಕೋಪಗಳಿದೇವೆ, ಈ ಕಡೆ ಬನ್ನಿ. ದಿಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್ ಫಾರ್ ಯು. ಇದು ನಿಮ್ಗೆ ರೈಟ್ ಪ್ಲಾಟ್ಫಾರ್ಮ್. ಅವು ಮೋಟಿವೇಟಿಂಗ್ ಫ್ಯಾಕ್ಟರ್ ನಿಮ್ಗಾಗ್ಲಿ. ವಿಡಿಯೋಗಳು ದೇ ವಿಲ್ ಹೆಲ್ಪ್. ಯೂಟ್ಯೂಬ್ ಅಲ್ಲಿ ಎಲ್ಲ ಇದೆ ಆನ್ ದ ಫಿಂಗರ್ ಟಿಪ್. ಬಟ್ ಡೋಂಟ್ ಸಿ ಆಲ್ ದೋಸ್ ಥಿಂಗ್ಸ್ ವಿಚ್ ವಿಲ್ ಸ್ಪಾಯಿಲ್ ಯುವರ್ ಟೈಮ್ ಅಂಡ್ ಎನರ್ಜಿ.
ಅದನ್ನೆಲ್ಲ ನೋಡಬೇಡಿ, ಬಹಳ ಇದಿರ್ತದೆ. ಪ್ಲೇ ಆಯ್ತದ ಗುರು? ಎರಡನೇದ ಮೋಟಿವೇಶನಲ್ ವಿಡಿಯೋ NPR ಡಬಲ್ ಕ್ಲಿಕ್, ಇದೊಂದು ಸ್ವಲ್ಪ ನೋಡ್ರಪ್ಪ ಫಾರ್ ಅ ಚೇಂಜ್. 5 ಗಂಟೆ ಆಯ್ತು ಅದಕ್ಕೆ. IPS ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಬಗ್ಗೆ ಇದೆ. ಫಾರ್ ಕೋಚಿಂಗ್ ನೆಕ್ಸ್ಟ್ ತೊಳಪ್ಪ. ನೀಡ್ ಫಾರ್ ಕೋಚಿಂಗ್ 6 to 8 months, not more than that. If you are taking more than 8 months, still you have not learned ಅಂತ ಅರ್ಥ, ನೀವಿನ್ನೂ ಕಲ್ತಿಲ್ಲ ಅಂತಾನೆ ಅರ್ಥ. ಹಾಗಾಗ್ಲಿಕ್ಕೆ ಅವಕಾಶ ಕೊಡಬೇಡಿ. ಅವು ಸ್ಕೂಲ್ಸ್ ಅಲ್ಲ. ಹಾಗಾಗಿ ಯಾವ ಸಕ್ಸಸ್ ಕೂಡ ಇನ್ಸ್ಟಿಟ್ಯೂಟ್ ಡಿಪೆಂಡೆಂಟ್ ಆಗಿರಲ್ಲ, ಬೇಕಾದವ್ರು ನೋಡಿ. ಸೊ ಹಾಗಾಗಿ ಡೋಂಟ್ ಡಿಪೆಂಡ್ ಆನ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್, ಬಟ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಯಾವಿರುತ್ತೆ ಹೋಗಿ ನೋಡಿ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಬಂದ್ಬಿಡಿ. UPSC ಅಂತಂದ್ರೆ ಕೇವಲ IAS IPS ಇಂಡಿಯನ್ ಫಾರಿನ್ ಸರ್ವಿಸ್ ಅಷ್ಟೇ ಅಲ್ಲ, ಇಟ್ ಕಂಡಕ್ಟ್ಸ್ ಫಾರ್ 12 ಡಿಫರೆಂಟ್ ಸರ್ವಿಸ್ಗೆ ಎಕ್ಸಾಮಿನೇಷನ್ ಮಾಡ್ತದೆ.